ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೀಪಾವಳಿ ಸ್ಪೆಷಲ್ ಖಾರಿ ಬಿಸ್ಕಿಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾನು ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ. ತುಂಬ ಈಸಿಯಾಗಿ ತುಂಬ ಲೇಯರ್ಸ್ ಸಹ ಬರುತ್ತೆ. ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವೈನ್ನ ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಜೀರಿಗೆ, ಉಪ್ಪು, 2 ಚಮಚ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದು ಚಪಾತಿ ಹಿಟ್ಟಿನ ಥರ ಮೆದುವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಟೈಟಾಗಿ ಹಿಟ್ಟನ್ನು ಕಲಿಸ್ಕೊಬಿಡಿ, ತುಂಬ ಗಟ್ಟಿಯಾಗಿ ಬೇಡ. ಹೀಗೆ ಸಾಫ್ಟಾಗಿ ಈ ಥರ ಇಷ್ಟು ಸಾಫ್ಟಾಗಿ ನೀವು ಕಲಿಸ್ಕೊಳ್ಬೇಕು. ಇದು ಕಲಿಸ್ಕೊಂಡಂತಹ ಹಿಟ್ಟನ್ನು ನಾನು ಕೈಯಿಂದ ಕಟ್ ಮಾಡ್ತಾ ಇಲ್ಲ, ಈ ಥರ ಒಂದು ಚಾಕು ತಗೊಂಡು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ನೀವು ಇಲ್ಲಿ ನೋಡ್ಬೋದು, ನಿಮಗೆ ಸ್ವಲ್ಪ ಲೇಯರ್ಸ್ ಥರ ಕಾಣಿಸ್ತಿದೆ. ಸೊ ಅದರಿಂದ ಇದು ಚಾಕುವಿಂದನೇ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ನಾವು 8 ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಸಹ ನಿಮಗೆ ಒಂಥರ ಜಾರಿ ಥರ ಇದು ಕಾಣಿಸುತ್ತೆ ಅಲ್ವಾ? ಸೊ ಇದೇ ಥರ ಇರಬೇಕು. ಇದನ್ನು ನೀವು ತುಂಬ ಪ್ರೆಸ್ ಮಾಡಿ ಸಹ ಬಾಲ್ಸ್ಗಳನ್ನು ಮಾಡಬೇಡಿ. ಇವಾಗ ಎಲ್ಲ ಉಂಡೆಗಳು ರೆಡಿಯಾಗಿದೆ. ನಾನು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಎಷ್ಟು ತೆಳುವಾಗುತ್ತೋ ಅಷ್ಟು ನೀವು ಇದನ್ನು ಲಟ್ಟಿಸ್ಬೇಕು. ಎಲ್ಲ ಬಾಲ್ಸ್ಗಳನ್ನು ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳು ನೀವು ಇದನ್ನು ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡಂತಹ ಈ ಚಪಾತಿನ ಒಂದ್ರ ಮೇಲೆ ಒಂದು ಹಾಕಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ಸಹ ಉದುರಿಸ್ಕೊಂಡು ಹಾಕಿ, ಆವಾಗ ಒಂದಕ್ಕೊಂದು ಅದು ತಾಕ್ಕೊಳ್ಳೋದಿಲ್ಲ. ಆಗ ನಾವೊಂದು ಸ್ವಲ್ಪ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತುಪ್ಪನ ಕರಗಿಸ್ಕೊಂಡಿದ್ದೀನಿ. ಅದು ತುಪ್ಪ ತಣ್ಣಗಾದ್ಮೇಲೆ ಯೂಸ್ ಮಾಡಿ. ಇಲ್ಲಿ ನಾನು 2 ಚಮಚ ಗೋಧಿ ಹಿಟ್ಟು ಹಾಗೆ 2 ಚಮಚ ಕಾರ್ನ್ಫ್ಲೋರ್ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ನಿಮಗೆ ಕಾರ್ನ್ಫ್ಲೋರ್ ಹಿಟ್ಟು ಇಷ್ಟ ಇಲ್ಲ ಅಂತ ಅಂದರೆ ನೀವು 4 ಚಮಚ ಗೋಧಿ ಹಿಟ್ಟನ್ನೇ ಸಹ ಯೂಸ್ ಮಾಡ್ಕೋಬಹುದು. ಈ ಹಿಟ್ಟಿಗೆ ನಾವು ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ಇವಾಗ ನಾವು ಲಟ್ಟಿಸ್ಕೊಂಡಂತಹ ಚಪಾತಿನ ಇಲ್ಲಿ 8 ಚಪಾತಿ ಇದೆ. ನಾನು 4 ಚಪಾತಿನ ಯೂಸ್ ಮಾಡ್ತಾ ಇದ್ದೇನೆ ಒಂದು ಸರ್ತಿಗೆ. ಸೊ ಒಂದು ಚಪಾತಿನ ತಗೊಂಡು ಅದ್ರ ಮೇಲೆ ನಾವು ಇವಾಗ ರೆಡಿ ಮಾಡ್ಕೊಂಡಂತಹ ಬ್ಯಾಟರ್ನ ಹಚ್ಚಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ ಮೇಲೆ ಇದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕಿಬಿಟ್ಟು ಇದೇ ಥರ ಬ್ಯಾಟರ್ನ ಸ್ಪ್ರೆಡ್ ಮಾಡಬೇಕು. ಮತ್ತು ಟೋಟಲಾಗಿ ನಾನು ಒಂದು ಸಲಕ್ಕೆ 4 ಚಪಾತಿನ ಯೂಸ್ ಮಾಡಿದ್ದೀನಿ. ಈ ಥರ ಆಗ ಇಲ್ಲಿ 4 ಚಪಾತಿ ಹಾಕಾಗಿದೆ. ಇದನ್ನು ಇದೇ ರೀತಿಯಲ್ಲಿ ನೀವು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಬೇಕಾದ್ರೂ ಸಹ ಸ್ವಲ್ಪ ಬ್ಯಾಟರ್ನ ಹಚ್ಕೊಂಡು ಸ್ಪ್ರೆಡ್ ಮಾಡಿಬಿಟ್ಟು ಈ ಥರನೇ ಫೋಲ್ಡ್ ಮಾಡಿ. ಇವಾಗ ಈ ಥರ ನಾನು ಫೋಲ್ಡ್ ಮಾಡಿದ್ದೀನಿ. ಇವಾಗ ಇದಕ್ಕೊಂದು ಸ್ಕ್ವೇರ್ ಶೇಪಲ್ಲಿ ಬಂದಿದೆ. ಇಲ್ಲಿ ಇವಾಗ 2 ರೆಡಿಯಾಗಿದೆ. ಇದನ್ನು ನಾವು 10 ನಿಮಿಷ ರೆಸ್ಟ್ಗೆ ಇಡಬೇಕು, ಫ್ರಿಜ್ಜಲ್ಲಿ ಇಡಬೇಕು. ಈ ಥರ ಒಂದು ಫುಡ್ ಪೇಪರ್ನ ತಗೊಂಡು ಇದನ್ನು ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಇವಾಗ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ನಾನು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಇದು ತುಂಬ ಟೈಟಾಗಿ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಇವಾಗ ಲಟ್ಟಿಸ್ಬೇಕು. ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸಿ. ಇವಾಗ ಲಟ್ಟಿಸ್ಬೇಕಾದ್ರೆ ನಿಮಗೆ ತುಂಬ ಟೈಟ್ ಅಂತ ಅನಿಸುತ್ತೆ. ತುಪ್ಪ ಎಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿರುತ್ತೆ. ಈ ಥರ ಚೆನ್ನಾಗಿ ತೆಳ್ಳಗೇನೆ ನೀವು ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡ ಮೇಲೆ ನಾನು ಇದನ್ನು ಸ್ಕ್ವೇರ್ ಶೇಪ್ಗೆ ಕೊಡ್ತಾ ಇದ್ದೇನೆ. ಈ ಥರ ಸೈಡ್ಸ್ ಎಲ್ಲ ಒಂದು ಚಾಕು ತಗೊಂಡು ಅದನ್ನು ಕ್ಲೀನಾಗಿ ಕಟ್ ಮಾಡಿ ತೆಗಿತಾ ಇದ್ದೇನೆ. ಇದನ್ನು ಇವಾಗ ಈ ರೀತಿ ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪನ್ನಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡದಾಗೂ ಮಾಡೋಕ್ಕೆ ಹೋಗಬೇಡಿ, ಹಾಗೆ ತುಂಬ ಚಿಕ್ಕದಾಗಿ ಸಹ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಬಿಸ್ಕಿಟ್ಟು ಎಣ್ಣೆಗೆ ಬಿಟ್ಟ ಮೇಲೆ ಹಾಗೆ ಸ್ವಲ್ಪ ಲೇಯರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಅದರಿಂದ ಮೀಡಿಯಮ್ ಸೈಜಲ್ಲೇ ಇದನ್ನು ಇಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ.
ಇದನ್ನು ಕಟ್ ಮಾಡಿ ಆದಮೇಲೆ ನಾನು ಇಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಂದು ಲೋ ಫ್ಲೇಮಲ್ಲೇ ಇದೆ. ಸ್ವಲ್ಪ ಎಣ್ಣೆ ಇಡ್ತಿದ್ದಾಗೆ ಸ್ವಲ್ಪ ಬಿಸಿ ಆಗುತ್ತೆ ಅಲ್ವಾ. ಸೊ ಆವಾಗಲೇ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲ ಅಂದರೆ ಇದು ಒಳಗಡೆ ಚೆನ್ನಾಗಿ ಬೇಯಲ್ಲ ಮತ್ತು ತುಂಬ ಕ್ರಿಸ್ಪಿಯಾಗಿ ಸಹ ಬರಲ್ಲ, ಲೇಯರ್ಸು ಸಹ ಓಪನ್ ಆಗಲ್ಲ. ಸೊ ಅದರಿಂದ ಚಿಕ್ಕ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಹಿಟ್ಟನ್ನು ಹಾಕಿ ಸ್ವಲ್ಪ ಬೇಯ್ತಿದ್ದ ಹಾಗೆ ಅದೇ ಮೇಲ್ಗಡೆ ಬರುತ್ತೆ. ಆವಾಗ ನೀವು ಈ ಥರ ಸ್ವಲ್ಪ ಅದನ್ನು ಮುಚ್ಚಿದ್ರೆ ಆಯಿತು. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿ. ಲಾಸ್ಟಿಗೆ ಸ್ವಲ್ಪ ಬೆಂದಿದೆ, ಇವಾಗ ತೆಗಿಬೋದು ಅನ್ನೋ ಅಷ್ಟೊತ್ತಿಗೆ ನೀವು ಸ್ವಲ್ಪ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಳ್ಬಹುದು. ಇಟ್ಕೊಂಡು 1 ರಿಂದ 2 ನಿಮಿಷ ಮತ್ತೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ತೆಗಿಬೇಕು. ನೋಡಿ ಇಲ್ಲಿ ಲೇಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ. ಇದು ತುಂಬ ಕ್ರಿಸ್ಪಿಯಾಗಿ ಸಹ ಬಂದಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ನಾನು ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೇನೆ. ಎಣ್ಣೆಯಿಂದ ತೆಗೆದುಬಿಟ್ಟು ನಾನು ಇದನ್ನು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನು ಇದನ್ನು ತೋರಿಸ್ತೀನಿ ನಿಮಗೆ. ಇದು ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ನೋಡ್ಬೋದು, ನೋಡಿ ಚಿಕ್ಕ ಚಿಕ್ಕ ಲೇಯರ್ಸ್ ಸಹ ಓಪನ್ ಆಗಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಇದನ್ನು ನಾನು ಕ್ರಷ್ ಮಾಡಿಬಿಟ್ಟು ಸಹ ತೋರಿಸ್ತೀನಿ. ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರ್ತಿದೆ ಅಂತ. ಇವಾಗ ಖಾರಿ ಬಿಸ್ಕಿಟು ರೆಡಿಯಾಗಿದೆ. ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.